ಅಮಿತ್ ಶಾ ಹೇಳಿಕೆ ಖಂಡಿಸಿ ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದೆ. ಬೆಳ್ಳಂಬೆಳಗ್ಗೆ ಬೀದಿಗಿಳಿದಿದ್ದಾರೆ ಪ್ರತಿಭಟನಾಕಾರರು. ಬಂದ್ ಹಿನ್ನೆಲೆ ಬಸ್ ಸಂಚಾರ ಸ್ಥಗಿತ ಆಗಿದೆ. ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲೇ ಈ ಹೋರಾಟ ಆಗ್ತಾ ಇದೆ. ರಾಷ್ಟ್ರಪತಿ ವೃತ್ತದ ಬಳಿ ರಸ್ತೆ ತಡೆದು ಪ್ರತಿಭಟನೆ ಮಾಡುತ್ತಿದ್ದಾರೆ. ರಸ್ತೆ ಮೇಲೆ ಟೈರ್ಗೆ ಬೆಂಕಿ ಹಾಕಿ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪ್ರತಿಭಟನಾಕಾರರು. ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲೇ ಕಲಬುರಗಿಯಲ್ಲಿ ಹೋರಾಟ ಆಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಪ್ರತಿಭಟನಾಕಾರರು ರೋಡ್ಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇವತ್ತು ಹೋರಾಟ, ಪ್ರಮುಖವಾಗಿ ಕಲಬುರಗಿ, ಮತ್ತೊಂದು ಕಡೆ ಗದಗ. ಬಂದ್ಗೆ ಕರೆ ನೀಡೋ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಪ್ರತಿಭಟನಾಕಾರರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಮಿತ್ ಶಾ. ಅದನ್ನ ಖಂಡಿಸಿ ಆಗ್ತಾ ಇರುವಂತಹ ಹೋರಾಟ ಇದು. ಕಲಬುರಗಿಯಲ್ಲೂ ಕೂಡ ಇವತ್ತು ಬೆಳ್ಳಂಬೆಳಗ್ಗೆ ಪ್ರತಿಭಟನಾಕಾರರು ರೋಡಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಪ್ರತಿಭಟನೆ ಇರೋ ಕಾರಣದಿಂದಲೇ ಈಗ ಬಸ್ ಸಂಚಾರದಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಸ್ಥಗಿತ ಆಗಿದೆ ಕಂಪ್ಲೀಟ್ ಆಗಿ ಕಲಬುರಗಿಯಲ್ಲಿ ಅನ್ನೋದನ್ನ ಡೀಟೇಲ್ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. डॉक्टर बाबा साहब अम्बेडकर की डॉक्टर बाबा साहब अम्बेडकर अमर रहे, डॉक्टर बाबा साहब अम्बेडकर अमर रहे। अमित शाह मुर्दाबाद, 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 अम्बेडकर मुर्दाबाद, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಓಂ ಪ್ರಕಾಶ್, ಬೆಳ್ಳಂಬೆಳಗ್ಗೆ ಕಲಬುರಗಿ ಹೋರಾಟಕ್ಕೆ ಸಾಕ್ಷಿ ಆಗ್ತಿದೆ, ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಶ್ರುತಿ, ಅಂಬೇಡ್ಕರ್ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಇವತ್ತು ವಿವಿಧ ಸಂಘಟನೆಗಳು ಕಲಬುರಗಿ ಬಂದ್ಗೆ ಕರೆ ನೀಡಿರುವಂತದ್ದು. ಅದರಂತೆ ಬೆಳಗ್ಗೆ 6 ಗಂಟೆಯಿಂದಲೇ ಕೂಡ ಎಲ್ಲ ಪ್ರತಿಭಟನಾಕಾರರು ಬೀದಿಗಿಳಿದು ಹೋರಾಟ ನಡೆಸ್ತಾ ಇರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು. ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಬಸ್ ಸಂಚಾರ ಎಲ್ಲವೂ ಕೂಡ ಸ್ಥಗಿತ ಆಗಿರುವಂತದ್ದು. ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಅಂಬೇಡ್ಕರ್ ಭಾವಚಿತ್ರವನ್ನ ಹಿಡಿದು ಸಾಕಷ್ಟು ಜನ ಹೋರಾಟಗಾರರು ಈಗ ನಡು ರಸ್ತೆಯಲ್ಲೇ ಟೈರ್ಗೆ ಬೆಂಕಿ ಹಚ್ಚಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಈ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಈಗಾಗಲೇ ಏನು ಸಾಕಷ್ಟು ಕಡೆ ಕೂಡ ಹೋರಾಟಗಾರರು ಬೆಳ್ಳಂಬೆಳಗ್ಗೆ ಫೀಲ್ಡ್ಗೆ ಇಳಿದಿರುವಂತದ್ದು. ಎಲ್ಲರೂ ಕೂಡ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಏನು ಆಕ್ರೋಶವನ್ನ ಹೊರ ಹಾಕಿ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲೂ ಕೂಡ ನೋಡಬಹುದು. ಈಗಾಗಲೇ ಏನು ಸಾಕಷ್ಟು ಜನ ಇಲ್ಲಿ ಬಂದು ನಿಂತು ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಇನ್ನು ಆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭಾವಚಿತ್ರಕ್ಕೂ ಕೂಡ ಏನು ಒದ್ದು ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಇಲ್ಲಿ ಒಂದಷ್ಟು ಹೋರಾಟಗಾರರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ರೀತಿಯಾಗಿ ನಡೀತಾ ಇದೆ ಹೋರಾಟ? ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ರಿ ಸರ್. ಇವತ್ತು ಸಂವಿಧಾನ ರಕ್ಷಣಾ ಸಮಿತಿ ಕಲಬುರಗಿ ವತಿಯಿಂದ ಇವತ್ತು ಡಿಸೆಂಬರ್ 24ರಂದು ಏನು ಅಮಿತ್ ಶಾ ಸಂಸತ್ ಸದನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕುರಿತು ಹಗುರವಾಗಿ ಮಾತನಾಡಿದಲ್ಲದೆ ಅಂಬೇಡ್ಕರ್ ಅವರನ್ನು ಅವಹೇಳನ ಮಾಡ್ತಕ್ಕಂಥ ಹೇಳಿಕೆಯನ್ನು ನೀಡಿರ್ತಕ್ಕಂಥವನ್ನು ಹೇಳಿಕೆಯನ್ನು ಖಂಡಿಸಿ ಎಲ್ಲ ಕಲಬುರಗಿಯ ಎಲ್ಲ ಸರ್ವಧರ್ಮ ಸಂಘಟನೆಗಳ ಮುಖಂಡರು, ರಾಜಕಾರಣಿಗಳು ಮತ್ತು ವ್ಯಾಪಾರಸ್ಥರು, ವಾಹನ ಚಾಲಕರು, ಆಟೋ ಚಾಲಕರು, APMC ಮತ್ತು ಚೇಂಬರ್ ಆಫ್ ಕಾಮರ್ಸ್ ಇವರೆಲ್ಲರೂ, ಹಡತ್ ಮಾಲೀಕರು ಎಲ್ಲರೂ ಕೂಡ ಈ ಬಂಬಲ್ಗೆ ಬೆಂಬಲಿಸಿದ್ದಾರೆ. ಮತ್ತು ಇವತ್ತಿಂದ ಈ ಬಂದ್ ಬೆಳಿಗ್ಗೆ 5 ಗಂಟೆಗೆ ಇಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಬಂದನ್ನು ಮಾಡೋದ್ರ ಮುಖಾಂತರ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಬಂದ್ ನಿರಂತರವಾಗಿ ಇದೇ ರೀತಿ ರಿಂಗ್ ರೋಡ್ನ 14 ಸರ್ಕಲ್ಗಳಲ್ಲಿ ಏನು ಚೆಕ್ ಪೋಸ್ಟ್ ಇದೆ, ಆಮೇಲೆ ಡಬರಾಬಾದ್ ಕ್ರಾಸ್ ಇದೆ. ಪ್ರಮುಖವಾಗಿ ಏನ್ ಬೇಡಿಕೆ ಅಂತ ಈಗ ನಮ್ಮದು ಬೇಡಿಕೆ ಅಂತ ಅನ್ನೋದು ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಬೇಕು ಮತ್ತು ಈ ದೇಶದ ಕ್ಷಮೆ ಯಾಚಿಸಬೇಕಂತ ಅನ್ನೋದು, ಮತ್ತು ಅಮಿತ್ ಶಾ ಏನು ಲೋಕಸಭಾ ಸದಸ್ಯತ್ವ ಇದೆ ಅದನ್ನು ರದ್ದು ಮಾಡಬೇಕಂತ ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ. ಒಂದು ವೇಳೆ ದುರಹಂಕಾರ ತೋರಿಸಿದ ಮೋದಿ ಏನಾದರೂ ಅಮಿತ್ ಶಾ ಅವರ ಪರವಾಗಿ ಹೇಳಿಕೆ ನೀಡ್ತಾ ಹೋದರೆ ಇದು ಇಡೀ ಉಗ್ರ ಹೋರಾಟ ಇಡೀ ದೇಶಾದ್ಯಂತ ಹಮ್ಮಿಕೊಳ್ತದೆ ಅಂತ ಅನ್ನೋದು ಈ ಸಂದರ್ಭದಲ್ಲಿ ನಾವು ಬಂದ್ ಮುಖಾಂತರ ಹೇಳ್ತಾ ಇದ್ದೀವಿ. ಸೊ ಮತ್ತೊಬ್ರು ಇದ್ದಾರೆ, ಅವ್ರನ್ನು ಮಾತಾಡಿಸ್ತಾ ಇರ್ತೀನಿ. ಸರ್, ಏನ್ ಬೇಡಿಕೆ ಅಂತ? ಎಸ್
ಸೊ ಇಲ್ಲಿ ಶ್ರುತಿ ನೋಡಬಹುದು, ಈಗಾಗಲೇ ಹೋರಾಟಗಾರರು ಏನು ರಸ್ತೆಗಿಳಿದು ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸ್ತಾ ಇರುವಂತದ್ದು, ಜೊತೆಗೆ ಅಮಿತ್ ಶಾ ಅವರು ಜನರ ಕ್ಷಮೆಯನ್ನ ಕೇಳ್ಬೇಕಂತ ಹೇಳಿ ಆಗ್ರಹ ಮಾಡ್ತಾ ಇರುವಂತದ್ದು. ಇನ್ನು ಕಲಬುರಗಿ ಬಂದ್ ನ ಕರೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸಾಕಷ್ಟು ಬಿಗಿ ಬಂದೋಬಸ್ತನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿರುವಂತದ್ದು. ಶ್ರುತಿ. ಓಕೆ ಓಂ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದೊಂದು ಬ್ರೇಕ್ ಹೇಳಿಕೆ ಖಂಡಿಸಿ ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದೆ. ಬೆಳ್ಳಂಬೆಳಗ್ಗೆ ಬೀದಿಗಿಳಿದಿದ್ದಾರೆ ಪ್ರತಿಭಟನಾಕಾರರು. ಬಂದ್ ಹಿನ್ನೆಲೆ ಬಸ್ ಸಂಚಾರ ಸ್ಥಗಿತ ಆಗಿದೆ. ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲೇ ಈ ಹೋರಾಟ ಆಗ್ತಾ ಇದೆ. ರಾಷ್ಟ್ರಪತಿ ವೃತ್ತದ ಬಳಿ ರಸ್ತೆ ತಡೆದು ಪ್ರತಿಭಟನೆ ಮಾಡುತ್ತಿದ್ದಾರೆ. ರಸ್ತೆ ಮೇಲೆ ಟೈರ್ಗೆ ಬೆಂಕಿ ಹಾಕಿ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪ್ರತಿಭಟನಾಕಾರರು. ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲೇ ಕಲಬುರಗಿಯಲ್ಲಿ ಹೋರಾಟ ಆಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಪ್ರತಿಭಟನಾಕಾರರು ರೋಡ್ಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇವತ್ತು ಹೋರಾಟ, ಪ್ರಮುಖವಾಗಿ ಕಲಬುರಗಿ, ಮತ್ತೊಂದು ಕಡೆ ಗದಗ. ಬಂದ್ಗೆ ಕರೆ ನೀಡೋ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಮಿತ್ ಶಾ. ಅದನ್ನ ಖಂಡಿಸಿ ಆಗ್ತಾ ಇರುವಂತಹ ಹೋರಾಟ ಇದು. ಕಲಬುರಗಿಯಲ್ಲೂ ಕೂಡ ಇವತ್ತು ಬೆಳ್ಳಂಬೆಳಗ್ಗೆ ಪ್ರತಿಭಟನಾಕಾರರು ರೋಡ್ಗಿಳಿದು ಹೋರಾಟ ಮಾಡ್ತಿದ್ದಾರೆ. ಪ್ರತಿಭಟನೆ ಇರೋ ಕಾರಣದಿಂದಲೇ ಈಗ ಬಸ್ ಸಂಚಾರದಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಸ್ಥಗಿತ ಆಗಿದೆ ಕಂಪ್ಲೀಟ್ ಆಗಿ ಕಲಬುರಗಿಯಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. डॉक्टर बाबा साहब अम्बेडकर की डॉक्टर बाबा साहब अम्बेडकर अमर रहे, डॉक्टर बाबा साहब अम्बेडकर अमर रहे। अमित शाह मुर्दाबाद, 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 अम्बेडकर मुर्दाबाद, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಓಂ ಪ್ರಕಾಶ್, ಬೆಳ್ಳಂಬೆಳಗ್ಗೆ ಕಲಬುರಗಿ ಹೋರಾಟಕ್ಕೆ ಸಾಕ್ಷಿ ಆಗ್ತಿದೆ, ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಶ್ರುತಿ, ಅಂಬೇಡ್ಕರ್ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನ ಖಂಡಿಸಿ ಇವತ್ತು ವಿವಿಧ ಸಂಘಟನೆಗಳು ಕಲಬುರಗಿ ಬಂದ್ಗೆ ಕರೆ ನೀಡಿರುವಂತದ್ದು. ಅದರಂತೆ ಬೆಳಗ್ಗೆ 6 ಗಂಟೆಯಿಂದಲೇ ಕೂಡ ಎಲ್ಲ ಪ್ರತಿಭಟನಾಕಾರರು ಬೀದಿಗಿಳಿದು ಹೋರಾಟ ನಡೆಸ್ತಾ ಇರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು. ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಬಸ್ ಸಂಚಾರ ಎಲ್ಲವೂ ಕೂಡ ಸ್ಥಗಿತ ಆಗಿರುವಂತದ್ದು. ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಅಂಬೇಡ್ಕರ್ ಭಾವಚಿತ್ರವನ್ನ ಹಿಡಿದು ಸಾಕಷ್ಟು ಜನ ಹೋರಾಟಗಾರರು ಈಗ ನಡು ರಸ್ತೆಯಲ್ಲೇ ಟೈರ್ಗೆ ಬೆಂಕಿ ಹಚ್ಚಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಈ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಈಗಾಗಲೇ ಏನು ಸಾಕಷ್ಟು ಕಡೆ ಕೂಡ ಹೋರಾಟಗಾರರು ಬೆಳ್ಳಂಬೆಳಗ್ಗೆ ಫೀಲ್ಡ್ಗೆ ಇಳಿದಿರುವಂತದ್ದು. ಎಲ್ಲರೂ ಕೂಡ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಏನು ಆಕ್ರೋಶವನ್ನ ಹೊರ ಹಾಕಿ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲೂ ಕೂಡ ನೋಡಬಹುದು. ಈಗಾಗಲೇ ಏನು ಸಾಕಷ್ಟು ಜನ ಇಲ್ಲಿ ಬಂದು ನಿಂತು ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಇನ್ನು ಆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭಾವಚಿತ್ರಕ್ಕೂ ಕೂಡ ಏನು ಒದ್ದು ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಇಲ್ಲಿ ಒಂದಷ್ಟು ಹೋರಾಟಗಾರರು ಕೂಡ ಇದ್ದಾರೆ. ಸೊ ಅವರನ್ನ